ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಸುಭಾಷಿತ ರತ್ನಭಂಡಾಗಾರ ಎನ್ನುವಂಥ ಒಂದು ಗ್ರಂಥದಿಂದ ಒಂದು ಸುಭಾಷಿತವನ್ನು ನೋಡೋಣ. ಅತಿ ಪರಿಚಯಾದವಜ್ಞ ಸಂತತ ಗಮನಾತ್ ಅನಾದರೋ ಭವತಿ ಮಲಯೇ ಬಿಲ್ವಪುರಿಂದ್ರಿ ಚಂದನವನ ತರುಗಾಷ್ಟಮಿಂದನಂ ಕುರುತೆ. ಏನಿದರ ಅರ್ಥ ಅಂತ ನೋಡೋಣ. ಅತಿ ಪರಿಚಯದಿಂದ ತಿರಸ್ಕಾರಕ್ಕೊಳಗಾಗ್ತೇವೆ ನಾವು. ಅತಿ ಪರಿಚಯದಿಂದ ನಾವು ತಿರಸ್ಕಾರಕ್ಕೊಳಗಾಗ್ತೇವೆ. ಪದೇ ಪದೇ ಯಾರದಾದ್ರೂ ಮನೆಗೆ ನಾವು ಹೋಗ್ತಾ ಇದ್ರೆ ನಾವಲ್ಲಿ ತಿರಸ್ಕಾರಕ್ಕೊಳಗಾಗ್ತೇವೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮಲಯೇ ಪರ್ವತಗಳಲ್ಲಿ ಬಿಲ್ಲರ ಹೆಂಗಸರುಗಳು ತಮ್ಮ ದಿನನಿತ್ಯದ ಇಂಧನಕ್ಕಾಗಿ ಅಂದರೆ ಒಲೆಯವರಿಗಾಗಿ ಆಹಾರವನ್ನು ಬೇಯಿಸಲಿಕ್ಕೋಸ್ಕರ ಸ್ನಾನಕ್ಕೆ ನೀರನ್ನು ಕಾಯಿಸಿಕೊಳ್ಳಿಕ್ಕೋಸ್ಕರವಾಗಿ ಅಲ್ಲಿರುವಂತಹ ಚಂದನದ ಕಟ್ಟಿಗೆಯನ್ನು ಉಪಯೋಗಿಸ್ತಾರೆ. ಅಂದರೆ ಈ ಒಂದು ಸುಭಾಷಿತ ಅರ್ಥವೇನೆಂದರೆ, ನಮಗೆ ಅತಿಯಾಗಿ ಯಾವುದು ಸಿಗತ್ತೋ ಅದು ನಮಗೆ ತಿರಸ್ಕಾರಗೊಳ್ಳುತ್ತೆ, ನಮಗೆ ಅದರ ಬೆಲೆ ಅರ್ಥವಾಗೋದಿಲ್ಲ ಅಂತ ಸುಭಾಷಿತಕಾರರು ಹೇಳ್ತಾರೆ. ಹೇಗೆ ಅಂದರೆ, ಅತಿಯಾದಂಥ ಪರಿಚಯ, ಅತಿಯಾದಂಥ ಒಂದು ಸಂಬಂಧ ನಮ್ಮನ್ನು ತಿರಸ್ಕಾರಕ್ಕೊಳಪಡಿಸುತ್ತೆ ಅಂತ ಹೇಳುವುದು ಏನೆಂದರೆ, ನಾವು ಯಾರದೋ ಮನೆಗೆ, ಸ್ನೇಹಿತರ ಮನೆಗೋ ಅಥವಾ ನಮ್ಮ ಬಂಧು ಬಾಂಧವರ ಮನೆಗೋ ಪ್ರತಿನಿತ್ಯವೂ ಹೋಗ್ತಾ ಇದ್ದರೆ ಮೊದಲನೆಯ ದಿವಸ ಅತಿಥಿ ಹಾಗೆ ನಮ್ಮನ್ನು ಆಧರಿಸ್ತಾರೆ, ಕುಳ್ಳಿರಿಸ್ತಾರೆ. ಎರಡನೆಯ ದಿವಸ ಬಂದಿದ್ದಾನೆ, ಅವನಿಗೆ ಸ್ವಲ್ಪ ಆದರ ಕಮ್ಮಿ ಆಗುತ್ತೆ. 3-4 ಈ ರೀತಿಯಲ್ಲಿ ದಿನಗಳು ಹೋಗ್ತಾ ಇದ್ರೆ ನಾವು ಆದರ ಅಂದರೆ ಅವನು ಯಾವಾಗಲೂ ಬರುವವನೇ ನಮ್ಮ ಮನೆಗೆ, ಅವನಿಗೆ ಆ ರೀತಿ ಎಲ್ಲ ಇಲ್ಲ, ಈ ರೀತಿಯಲ್ಲಿ ಶುರು ಮಾಡಿಬಿಡ್ತಾರೆ. ಅಂದರೆ ಅತಿ ಪರಿಚಯ ಅಂದರೆ ನಾವು ಜಾಸ್ತಿ ಪರಿಚಯ ಆದರೆ ನಮಗೆ ಏನಾಗತ್ತೆ ಅಂದರೆ ಸಿಲಿಗೆ ಆಗತ್ತೆ, ನಮಗೆ ಅದರಿಂದ ಆದರ ಕಮ್ಮಿ ಆಗತ್ತೆ ಅನ್ನೋದು ಸುಭಾಷಿತಕಾರರ ಒಂದು ಮನದಾಳ. ಆ ರೀತಿಯಲ್ಲಿ ನಾವು ತಿಳ್ಕೋಬೇಕು. ಅತಿಯಾಗಿ ಯಾವುದನ್ನು ಮಾಡಿದರೂ ಸಹಿತ ವರ್ಜವೇ ಅದು. ಅತಿ ಸರ್ವತ್ರ ವರ್ಜಯೇ ಅಂತ ಹೇಳ್ತಾರೆ. ನಾವು ಅತಿಯಾಗಿ ಯಾವುದನ್ನೇ ಮಾಡಿದ್ರೂ ಸಹಿತ ಅದು ವರ್ಜ. ಇಲ್ಲಿ ಅತಿಯಾಗಿ ನಾವು ಯಾರ್ದಾದ್ರೂ ಮನೆಗೆ ಹೋಗ್ತಾ ಇದ್ರೆ ಅತಿಯಾದಂತಹ ಒಂದು ಗೆಳೆತನ, ಸ್ನೇಹವೋ ಇವು ಅತಿಯಾಗಿ ನಾವು ಮಾಡ್ತಾ ಇದ್ರೆ ಅದೇ ನಮಗೆ ಮುಳುವಾಗತ್ತೆ ಅಂತ ಸುಭಾಷಿತಕಾರರು ಹೇಳ್ತಾರೆ. ಅದೇ ರೀತಿಯಾಗಿ ಕಾಡಿನ ಜನರು, ಕಾಡಿನಲ್ಲಿ ವಾಸ ಮಾಡುವಂತಹ ಜನರಿಗೆ ಚಂದನವನ ಅಂದರೆ ಕಾಡಿನಲ್ಲಿ ಚಂದನ ವೃಕ್ಷಗಳ ತುಂಬ ಸಿಗುತ್ತೆ. ಆ ಚಂದನದ ವನದ ಒಂದು ಚಂದನದ ಬೆಲೆ ಅವರಿಗೆ ಗೊತ್ತಿರೋದಿಲ್ಲ. ಅಂದರೆ ಚಂದನದ ಬೆಲೆ ಅವರಿಗೆ ತಿಳಿದಿದ್ರೂ ಸಹಿತ ಅದು ಆದರಣೀಯ ಅಲ್ಲ. ಅಂದರೆ ಅವರಿಗೆ ಸಂಪದ್ಭರಿತವಾಗಿ ಬೇಕಾದಷ್ಟು ಸಿಗ್ತಾ ಇದೆ, ಹೇರಳವಾಗಿ ಸಿಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರು ಚಂದನ ಕಟ್ಟಿಗೆಯಿಂದಲೇ ಅವ್ರು ಏನು ಮಾಡ್ತಾರೆ ಅಂದರೆ ಒಲೆಯ ಉರಿಯನ್ನು ಹಚ್ಚುತ್ತಾರೆ. ಅಡಿಗೆಯನ್ನು ಬೇಯಿಸಲಿಕ್ಕೋಸ್ಕರವಾಗಿ ಚಂದನ ಕಟ್ಟಿಗೆಯನ್ನೇ ಉಪಯೋಗಿಸ್ತಾರೆ ಅವರು. ಆಮೇಲೆ ನೀರನ್ನು ಕಾಯಿಸಲಿಕ್ಕೆ, ಸ್ನಾನಕ್ಕೋಸ್ಕರವಾಗಿ ನೀರನ್ನು ಕಾಯಿಸಲಿಕ್ಕೂ ಸಹಿತ ಅವರು ಚಂದನ ಕಟ್ಟಿಗೆಯನ್ನೇ ಉಪಯೋಗಿಸ್ತಾರೆ. ಇದರ ಅರ್ಥವೇನೆಂದರೆ ಅವರಿಗೆ ಚಂದನ ಕಟ್ಟಿಗೆ ಪ್ರತಿನಿತ್ಯ ಸಿಗುವಂತಹ ಒಂದು ಮರವಾಗಿದೆ, ಅದಕ್ಕೆ ಅದು ಅನಾದರಕ್ಕೊಳಗಾಯಿತು. ಅದು ಒಲೆಯ ಕಟ್ಟಿಗೆಗೂ ಅದೇ ಆಯಿತು ಅಂತ ಸುಭಾಷಿತಕಾರರು ಇದನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಹೇಗೆ ಅಂತಂದರೆ, ಯಾವುದೇ ಆಗಿರಲಿ ನಾವು ಅತಿಯಾಗಿ ಯಾವುದು ನಮಗೆ ಸಿಗತ್ತೋ ಅದು ಹಗುರ ಆಗಿಬಿಡುತ್ತೆ.
ಆ ರೀತಿಯಲ್ಲಿ ಸುಭಾಷಿತಕಾರರು ಹೇಳ್ತಾರೆ, ಯಾರ ಮನೆಗೂ ಅತಿಯಾಗಿ ನಾವು ಹೋಗಬಾರದು. ಅದೇ ರೀತಿಯಾಗಿ ನಾವು ಯಾರಾದರೂ ಮನೆಗೆ ನಾವು ಅತಿಯಾಗಿ ಹೋದರೆ ನಾವು ಅನಾದರಣೀಯರಾಗುತ್ತೇವೆ ನಾವು. ಅದೇ ರೀತಿಯಾಗಿ ನಾವು ಅತಿಯಾಗಿ ಯಾವುದನ್ನು ಉಪಯೋಗಿಸಿದರೂ ಸಹಿತ ಅದು ನಮಗೆ ಅದರ ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ, ಅದರ ಮಹಿಮೆ ನಮಗೆ ಗೊತ್ತಾಗೋದಿಲ್ಲ, ಅದರ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಸುಭಾಷಿತದ ಅರ್ಥವನ್ನು ನಾವು ತಿಳ್ಕೊಂಡ್ವಿ. ನಮಸ್ಕಾರ.